ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ ಈಗ ನಾವು ಕ್ಯಾಂಪಸ್ಸಲ್ಲಿ ಇದ್ದೀವಿ. ಕ್ಯಾಂಪಸ್ ಅನುಭವ ನಮಗೆಲ್ಲ ಗೊತ್ತಿದೆ. ವೆನ್ ವಿ ಎಂಟರ್ ಟು ದಿ ಕಾರ್ಪೊರೇಟ್ ಕಾರ್ಪೊರೇಟ್ ಅಂದರೆ ಏನು ಗೊತ್ತಾ? ಕಂಪನಿಗಳ ಒಂದು ವರ್ಲ್ಡ್ ಅಂತಲೇ ಹೇಳಿ. ಹೌದಾ? ಎಲ್ಲ ಒಂದು ಕಂಪನಿಗಳು ಈಗ ಕಾಲೇಜ್ನಾಗ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳು ಸೇರೋಣ, ಹೆಂಗೊಂದು ಕಾಲೇಜ್ ಆಗ್ತದೋ ಎಲ್ಲ ಕಂಪನೀಸ್ಗಳು ಸೇರೋಣ ಅಲ್ಲೊಂದು ಕಾರ್ಪೊರೇಟ್ ಆಗ್ತದೆ. ಇದು ಒಂದು ಕಾರ್ಪೊರೇಟ್ ಕಂಪನಿ ಅಂತ ಕರೀತೀವಿ. ಈಗ ಆ ಒಂದು ಲೈಫ್ ಸ್ಟೈಲ್ ಹೆಂಗಿದೆ, ಅಲ್ಲಿ ನಮ್ಗೆ ಏನೇನು ಬೇಕು ಅಲ್ಲಿ. ಫಾರ್ ಎಕ್ಸಾಂಪಲ್ ಈ ಮೂಲಕ ಹೇಳೋದಾದ್ರೆ ನಾವು ಮೂವಿಗೆ ಹೋಗೋಕೆ ಏನು ಬೇಕು? ಟಿಕೆಟ್ಸ್ ಬೇಕಂದ್ರೆ ಏನು ಬೇಕು? ಅಮೌಂಟ್, ದುಡ್ಡು ಬೇಕು. ಲೈಕ್ ದಟ್ ನೋಡಿ, ಈಗ ಕಾರ್ಪೊರೇಟ್ ಬಗ್ಗೆ ನೀವು ತಿಳ್ಕೋಬೇಕು, ನೀವು ಕಲಿಬೇಕು, ಏನೇನು ಬೇಕು ಅಂತ ಹೇಳಿದ್ರೆ ನಿಮಗೆ ಸ್ಕಿಲ್ಸ್ ಅಂದರೆ ಏನು ನಿಮ್ಮ ಪ್ರಕಾರ? ಕೌಶಲ್ಯತೆಗಳು. ಯಾವ್ಯಾವ ಥರದ ಕೌಶಲ್ಯತೆಗಳು ಬೇಕು? ಕೌಶಲ್ಯತೆಗಳು ಬೇಕಂದ್ರೆ ನೀವೇನು ಮಾಡಬೇಕು? ರೊಕ್ಕ ಸುರಿಯೋದು. ಈಗ ನೀವು ಅಂತೀರಿ, ಒಂದು ಫಿಲಮ್ಗೆ ನೀವು ಹೋದ್ರೆ, ನೀವು ಒಂದು ಟಿಕೆಟ್ನ ತಗೊಂಡ್ರೆ ಆ ಟಿಕೆಟ್ನ ನೀವು ಏನಂತ ಖುಷಿಯಿಂದ ತಗೊಂಡಿರ್ತೀರಿ? ಏನಂತ ತಗೊಂಡಿರ್ತೀರಿ ನೀವು ಟಿಕೆಟ್ನ? ಫಿಲಮ್ ನೋಡ್ತೀವಿ. ಫಸ್ಟ್ ಥಿಂಗ್. ವಾಟ್ ಇಸ್ ಸೆಕೆಂಡ್ ಥಿಂಗ್? ಈ ಫಿಲಮ್ ಹೆಂಗಿರ್ಬೋದು? ಇಂಟ್ರೆಸ್ಟ್. ಹೀರೋ ಹಿಂಗ್ ಡ್ಯಾನ್ಸ್ ಮಾಡಿರ್ಬೋದಾ? ಹೀರೋ ಹಿಂಗ್ ಫೈಟ್ ಮಾಡಿರ್ಬೋದಾ? ಯಾವ್ಯಾವ ಥರದ ಸೀನ್ಸ್ಗಳಿರ್ಬೋದು? ಆ್ಯಕ್ಷನ್ ಸೀನ್ಸ್ ಬರ್ಬೋದಾ? ಕಾಮಿಡಿ ಸೀನ್ಸ್ ಬರ್ಬೋದಾ? ಈ ಕ್ಲೈಮ್ಯಾಕ್ಸ್ ಹೆಂಗಿರ್ಬೋದು? ನಾವು ಅದ್ರ ಕಡೆ ಎಲ್ಲ ಫೋಕಸ್ ಮಾಡ್ತೀವಿ. ಲೈಕ್ ದ್ಯಾಟ್ ವೆನ್ ವಿ ಸ್ಟಾರ್ಟೆಡ್ ಟು ಲರ್ನ್ ಸ್ಕಿಲ್ಸ್ ಅಂತ ಹೇಳಿದ್ರೆ, ಆ ಟೈಮಲ್ಲಿ ವಿ ಪೀಪಲ್ ಹ್ಯಾವ್ ಟು ಥಿಂಕ್ ಅಬೌಟ್ ಅವರ್ ಅಸಂಪ್ಷನ್ಸ್. ನಮ್ಮ ಒಂದು ಅಸಂಪ್ಷನ್ಗಳ ಬಗ್ಗೆ ವಿ ಹ್ಯಾವ್ ಟು ಥಿಂಕ್. ನಾವು ವಿಚಾರ ಮಾಡೋದು. ಏನಂತ ವಿಚಾರ ಮಾಡಬೇಕು? ಹೀಗಾಯ್ತು, ನನ್ನ ಕಾಲೇಜ್ ಮುಗಿಯಕತ್ತೈತೆ, ನನ್ನ ಭಯ ಸ್ಟಾರ್ಟ್ ಆಗೈತೆ, ಈಗೊಂದು ಇನ್ಸ್ಟಿಟ್ಯೂಟ್ ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಕಾಲಿಟ್ಟೀನಿ, ನಾನು ಏನೇನು ಕಲಿಬೇಕು? ಫಸ್ಟ್ ನೀವು ಕಲಿಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ದ ಟಿಕೆಟ್ ತಗೋಬೇಕಂತಂದ್ರೆ ಯು ಹ್ಯಾವ್ ಟು ಪೇ ದ ಮನಿ. ಆಫ್ಟರ್ ಪೇಯಿಂಗ್ ಮನಿ ಯು ಹ್ಯಾವ್ ಟು ಅಸ್ಯೂಮ್ ಯುವರ್ ಥಿಂಗ್ಸ್. ಹೆಂಗೆ? ಇಷ್ಟು ರೊಕ್ಕ ನಾನು ಕೊಟ್ಟೆ. ಈಗ ಈ ಒಂದು ವರ್ಕ್ಶಾಪ್ಗೆ, ಕ್ಯಾಂಪಸ್ ಟು ಕಾರ್ಪೊರೇಟ್ ವರ್ಕ್ಶಾಪ್ಗೆ 35,000 ಚಾರ್ಜ್ ಆಗುತ್ತೆ. ಎಷ್ಟಾಗುತ್ತೆ? 35,000. ಹೌದಾ? ಏನಪ್ಪ ಇದು 35,000 ರೂಪಾಯಿ ಅಂದ್ರೆ 35,000 ರೂಪಾಯಿ ಅಂದ್ರೆ ಏನು ತುಂಬ ಆಯ್ತು. 1 kg ಅಕ್ಕಿ ಬೆಲೆ ಇವತ್ತೇನಿದೆ? 60 ರೂಪಾಯಿ. ಅಂದರೆ 60 ರೂಪಾಯಿ ಅಂತಂದರೆ ನಮಗೇನಿಲ್ಲ ವರ್ಷದ ರೇಷನ್ ಅಂತ ಮರ 35,000 ರೂಪಾಯಿ. ಎಲ್ಲರೂ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆ ಬಂದು ಬರ್ತೈತಿ ಯಾವ ಟೈಮ್ನಾಗ ಏನೇನು ಮಾಡಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಸೆಟ್ ಮಾಡ್ಕೊಳ್ಳೋದು ಓಕೆ, ಇದನ್ನು ಮುಗಿಸ್ಬೇಕು ಅಂದ್ಕೊಳ್ಳೋದು ಓಕೆ, ಎಲ್ಲನೂ ಓಕೆ, ಕರೆಕ್ಟಾ? ಫಸ್ಟ್ ವಿ ಹ್ಯಾವ್ ಟು ಒಂದು ಹೆಜ್ಜೆನಿಗೆ ಇಡಬೇಕು. ನಾವು ಇಟ್ಟಾಗಲೇ ಆ ಕೆಲಸಗಳು ಆಗ್ತವೆ. ಯಾವ್ಯಾವ ಟೈಮ್ನಾಗ ನಾವು ಏನೇನು ಮಾಡ್ಬೇಕು ಅನ್ನೋದೇ ಟೈಮ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಗೆ, ನಾನು ಆ ಬಾಗಿಲು ಮುಂದೆ ಯಾರೋ ನಿಂತಾರ, ಬಿಕಾಸ್ ಹೋಗಿ ಬಾಬಾ ಜಲ್ದಿ ಅಂತ ಹೇಳ್ತೀನಿ. ಅವನೇನು ಮಾಡ್ತಾನ? ಪಟ ಹೋಗ್ತಾನ, ಯಾರನ್ನಿದ್ರೆ ನೋಡ್ತಾನ, ಯಾರಿರ್ಲಿಕ್ಕಂದ್ರೆ ವಾಪಸ್ ಬರ್ತಾನೆ. ಫಸ್ಟ್. ಸೆಕೆಂಡ್, ಅದೇ ವಿಕಾಸ್ ಹೇಳ್ತೀನಿ, ವಿಕಾಸ್ ಬೇಗ ಹೋಗಪ್ಪ, ಅಲ್ಲಿ ಹೋಗಿ ಒಂದು ನಾಯಿ ನಿಂತದ, ಓಡಿಸ್ಬಾ, ಜಲ್ದಿ ಹೋಗೋದು ಕಳೆದು ಬಿಡ್ತದ, ಒಂದು ಹುಡುಗ ನಿಂತಾನ ಅಂತ ಹೇಳ್ತೀನಿ. ಫಾಸ್ಟ್ ಹೋಗಿ ಸ್ವಲ್ಪ ಓಡಿಸಿ ಬರ್ತಾನೆ. 3ನೇ ಸರ್ತಿ ಹೋಗಿ ವಿಕಾಸ್ ಅಲ್ಲಿ ಯಾರು ನಿಂತಾರೆ, ಹೋಗ್ರಿ ಸರ್ ಬೆಲೆ ಕೆಟ್ಟದ ಅಂತಾನೇ ಇಲ್ಲ. ಯಾಕಂತಾನ ಒಂದೇ ಟೈಮ್ ಅಲ್ಲ, ಹೇಳ್ಬೋದಲ್ಲ. ಒಂದು ಸರ್ತಿ ಆದ್ರೆ 2 ಸರ್ತಿ ಆದ್ರೆ 4 ಸರ್ತಿ ಯಾಕೆ ಹೋಗ್ಬೇಕು ಸರ್? ಅದೇ 20 ಲಕ್ಷ ರೂಪಾಯಿ ಇಟ್ಟು ನೀವು ಜಲ್ದಿ ಹೋಗಿ ನಿಂದ ನೋಡಿ ರೊಕ್ಕ ಸ್ಪೀಡಾಗಿ ಹೋಗ್ಕಂದಿದ್ದು ನನ್ನೇ ಬಂದರೆ ಬಿದ್ನೋ ಅಂತ ಹೊಡೋಗಿ 20 ಲಕ್ಷ ತಗೊಂಡು ವಿಕಾಸ್ ಅಂದ್ರೆ ವಾಯ್ಸ್ ಇದೇ ಥರ ಈಗಿನ ಪರಿಸ್ಥಿತಿ ಇದೆ. ನಾವು ಕಟ್ರೆ ಏನು ಮಾಡ್ತೀವಿ, ಅಲ್ಲಿ ನಾಯಿ ಆಗಲ್ಲ. ಅಲ್ಲಿ ಯಾವ ಟೈಪ್ ನಾಯಿ ಇರುತ್ತೆ? ಅದು ಜೂಲಿ ನಾಯಿ, ಏನು ಹುಚ್ಚು ನಾಯಿ, ಏನು ಬೀದಿ ನಾಯಿ. ನಿಂತವನು ಯಾರು? ನಮ್ಮ ಮನೆಯವನು, ಏನು ಪಕ್ಕದ ಮನೆಯವನು, ನಮ್ಮೂರವನು, ಏನು ನಮ್ಮ ಏರಿಯಾದವನು, ಏನು ರಾಯಚೂರವನು? ಹೌದಲ್ಲ, ಇರಲಿ ಕಳ್ಸ್ಕೊಂಡು ಬರುತ್ತೆ. ಲೈಕ್ ದಿಸ್ ವಿ ಆರ್ ಥಿಂಕಿಂಗ್. ಆಫ್ಟರ್ ದಟ್ 20 ಲಕ್ಷ ಆಗಂದ್ರೂ ಕೂಡ ಆ 20 ಲಕ್ಷ ನಮ್ಮವೇ ಹೌದಲ್ಲ. ಆದ್ರೆ ಓನರ್ ಬದಲಾಗಿನ ನೋಡಕತ್ತ ನೀನು ಯಾರಿಗೆ? ಹೌದಾ? ವಿ ಆರ್ ಥಿಂಕಿಂಗ್ ಲೈಕ್ ದಟ್. ನಮ್ಮ ರಾಯಚೂರಿನ ಜನರು ಇದನ್ನೇ ಮಾಡಬೇಕು.
ಗಾಟ್ ಇಟ್? ಅಲ್ಲಿ ಲಕ್ಷ ರೂಪಾಯಿ ಬಿದ್ದೈತೆ, ಚಾಂದ್ ರೂಪಾಯಿ ಬಿದ್ದೈತೆ, ಹೋಗ್ರಲ್ಲೇ ತಗರಲ್ಲೇ ಅಂತ ಹೇಳಿದ್ರೆ ಅವ್ರ ಅಕ್ಕ ನಮ್ಮವೆ ಅಂತ ಏನು ಗ್ಯಾರಂಟಿ? ಹೌದಾ? ಆ ರೊಕ್ಕ ನಮ್ಮವೆ ಅಂತ ಏನು ಗ್ಯಾರಂಟಿ ಸರ್? ನೀವು ಅಂತ್ರಿ, ನಿಮ್ಮಂತ ನೀವು ಅಂತ್ರಿ, ರೊಕ್ಕ ನಮ್ಮವೆ ಅಂತ ಏನು ಗ್ಯಾರಂಟಿ? ಸಿಗ್ತಾವೆಲ್ಲ ಗೊತ್ತಿಲ್ಲ ಸರ್. ನಡೆದ ಅಡಿಗೆ ಬಿಟ್ಬಿಟ್ರೆ ಅಲ್ಲಲ್ಲೇ ನಿನ್ನ ಜೊತೆಗೆ ಯಾರನ್ನ ಓಡೋರು ಇದ್ರಲ್ಲ, ಹಾಂ, ನಿನ್ನ ಜೊತೆಗೆ ಯಾರನ್ನ ಓಡೋರು ಇದ್ರಲ್ಲ. ಇದೇ ಕಾರಣಕ್ಕೆ ನಮ್ಮ ಈ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ ಅದಾವ ಅಂತ ಯಾರಿಗಾನ ಗೊತ್ತೈತೆ? ಎಷ್ಟಿದಪ್ಪ ಡಿಸ್ಟಿಕ್? 31 ಡಿಸ್ಟಿಕ್ಸ್ ಇದಾವೆ. 29 3 ವರ್ಷ 4 ವರ್ಷದ ಕೆಳಗೆ ಈಗ 31 ಆಗ್ಯಾವ. ಆ ಡಿಸ್ಟಿಕ್ ಸಂಖ್ಯೆ ಅಂತಲ್ಲಿ ಇರಕತ್ತೈತೆ, ಡಿಸ್ಟಿಕ್ ಸಂಖ್ಯೆ ಅಂತಲ್ಲಿ ಇರಕತ್ತೈತೆ, ಕಲಿಯೋರ ಸಂಖ್ಯೆ ಕಡಿಮೆ. ಸರ್ ಕೆಲಸ ಇಲ್ಲ ಸರ್, ನಮಗೆ ಕೆಲಸ ಕೊಡ್ರಿ ಸರ್. ದೇರ್ ಇಸ್ ನೋ ಜಾಬ್ಸ್ ಇನ್ ಇಂಡಿಯಾ, ದೇರ್ ಇಸ್ ನೋ ಜಾಬ್ಸ್ ಇನ್ ಕರ್ನಾಟಕ, ದೇರ್ ಇಸ್ ನೋ ಜಾಬ್ಸ್ ಇನ್ ಬೆಂಗಳೂರು. ಮಾರಾಯ ಲಕ್ಷಗಟ್ಟಲೆ ಜಾಬ್ಗಳು ಖಾಲಿ ಬಿದ್ದವ. ದೇರ್ ಆರ್ ಸೋ ಮೆನಿ ಜಾಬ್ಸ್, ಸೋ ಮೆನಿ ಜಾಬ್ಸ್. ನೀವು ಹೋಗಿ ಇವತ್ತು ಕಂಪನಿ ಮುಂದೆ ನಿಂತರೆ ಅವ ನಿಮ್ಮನ್ನು ನೋಡಂಗಿಲ್ಲ, ನಿಮ್ಮಲ್ಲಿರೋ ಸ್ಕಿಲ್ ನೋಡ್ತಾನೆ. ಇವತ್ತು ಯಾರ್ಯಾರು ಕಾರ್ಯಕ್ರಮಕ್ಕೆ ಬಂದಿದ್ದಿರಲ್ಲ ಅವ್ರು ಕಾರ್ಯಕ್ರಮ ನೋಡಲಿಲ್ಲ, ಅವರು ಈ ಕಾರ್ಯಕ್ರಮದಲ್ಲಿ ಏನು ವಿಷಯ ಅದನ್ನು ನೋಡ್ತಾನೆ. ಏನು ವಿಷಯ ಇದೆ? ಕತ್ತೆ ಕುಣದಂತ ನೋಡಿದ್ರೆ ಯಾರು ಕುಂದ್ರಂಗಿಲ್ಲ, 20 ನಿಮಿಷಕ್ಕೆ ತೊಗೊಳ್ಬೇಕು. ಕಂಟೆಂಟ್ ಇದೆಯಾ ಇದು, ಯಾವುದ್ರ ಬಗ್ಗೆ ಅಂತ ನೋಡ್ತಾನೆ. ಲೈಕ್ ದಿಸ್ ದಟ್ ಕಾರ್ಪೊರೇಟ್ ಲೈಫಲ್ಲೂ ಕೂಡ ನಿಮ್ಮ ಸ್ಕಿಲ್ಸ್ಗಳನ್ನು ನೋಡ್ತಾರೆ. ದೇ ವಿಲ್ ಜಡ್ಜ್ ಬೈ ಯುವರ್ ಸ್ಕಿಲ್ಸ್. ನಿಮ್ಮ ಕೌಶಲ್ಯತೆಗಳ ಮೇಲೆ ನಿಮ್ಮನ್ನು ಕಲಿತಾರೆ. ನೀವು ಹಾಕೊಂಡಿರೋ ಬಟ್ಟೆ ಮೇಲೆ, ನೀವು ಹಾಕೊಂಡಿರೋ ಬ್ರ್ಯಾಂಡೆಡ್ ಶೂಸ್ ಮೇಲೆ, ನೀವು ಇಟ್ಕೊಂಡಿರೋ ಚಸ್ಮದು ಏನು ಬಂಗಾರ ಕಲರ್ ಚಸ್ಮ ಆಯಿತು, ಏನು ಯಾವ ಚಸ್ಮ ಆಯಿತು ಅನ್ನೋದ್ರ ಮೇಲೆ ಯಾರು ಒಳ್ಳೆ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಟೈಮ್ ಸರಿಯಾಗಿ ಫಾಲೋ. ಇವತ್ತು ಮೇಡಮ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನೋ ಗೊತ್ತಾ? ಗೊತ್ತಿದೆ? ಟೈಮನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಟೈಮನ್ನು ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳಿ ಫಸ್ಟ್ ಪಾಯಿಂಟ್ ರೆಕಾರ್ಡೆಡ್. ಹಾಂ ಸರ್, ಈಗ ಎಲ್ಲಿಗಾನ ಜಾಬ್ಗಿಲ್ಲ ಸ್ಕೂಲಿಗೆ ಎಲ್ಲಿಗಾನ ಓದ್ತಿರ್ತೀವಿ. ಹಾಂ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಟೈಮಿಂಗ್ ಸೆನ್ಸ್. ಟೈಮಿಂಗ್ ಸೆನ್ಸ್. ಓಕೆ. ಆ್ಯಸ್ ಪರ್ ಯುವರ್ ವಿಷನ್, ಟೈಮ್ನ ಹೆಂಗೆ ಕಂಟ್ರೋಲ್ ಮಾಡೋದು? ಓಕೆ. ನಾವು ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲ ಕೆಲಸಗಳನ್ನ ಮುಗಿಸೋದು. ಎಸ್, ಒಂದು ಟೈಮ್ನ ಸೆಟ್ ಮಾಡ್ಕೋಬೇಕು ಸರ್. ಟೈಮ್ನ ಸೆಟ್ ಮಾಡ್ಕೊಳ್ಳೋದು. ಎಸ್, ಮಲ್ಟಿಪಲ್ ಕೆಲಸ ಅಂದರೆ ಈ ಟೈಮ್ ಈ ಕೆಲಸ ಇದೇ ಟೈಮ್ ಮುಗಿಸ್ಬೇಕು. ಈ ಟೈಮಿಗೆ ಈ ಕೆಲಸ ನಾನು ಮುಗಿಸ್ಬೇಕಂತ. ಹಾಂ, ನೋಡಿ ವಾಟ್ ಇಸ್ ಕ್ರಿಯಾ ವಾಟ್ ಇಸ್ ಏನು ನಿಮ್ಗೇನಾದರೂ ಇಲ್ಲ ನಿಮ್ಗೆ ಸರ್? ಟೈಮ್ ಮ್ಯಾನೇಜ್ಮೆಂಟ್. ಓಕೆ ನೋಡ್ರಿ, ಟೈಮ್ ಮ್ಯಾನೇಜ್ಮೆಂಟ್ ಮೀನ್ಸ್ ಇವೆಲ್ಲ ಹೇಳಿದ್ದು ಕರೆಕ್ಟೇ.